ಶಿರೂರು ಬಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಅಲ್ಲಿ ಶೋಧ ಕಾರ್ಯ ನಿನ್ನೆ ಮೊನ್ನೆಯಿಂದ ಆರಂಭವಾಗಿದೆ. ಸದ್ಯಕ್ಕೀಗ ಮುಳುಗಿದ್ದಂತಹ ಕೇರಳ ಮೂಲದ ಅರ್ಜುನನ ಲಾರಿ ಏನಿತ್ತಲ್ಲ ಅದು ಪತ್ತೆಯಾಗಿದೆ ಅಂತ ಹೇಳಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಗಂಗಾವಳಿ ನದಿಯಲ್ಲಿ ಅರ್ಜುನ್ನ ಲಾರಿ ಮುಳುಗಿತ್ತು. ಎಷ್ಟೇ ಹುಡುಕಾಡಿದ್ರೂ ಕೂಡ ಸಿಕ್ಕಿರಲಿಲ್ಲ. ಕೊನೆಗೂ ಈಗ ಅದರ ಕುರುಹು ಸಿಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಅಲ್ಲಿ ಗುಡ್ಡ ಕುಸಿತ ಪ್ರಕರಣ ಭಾರೀ ಸದ್ದು ಮಾಡಿತ್ತು ರಾಜ್ಯಾದ್ಯಂತ. ಮುಳುಗು ತಜ್ಞ ಈಶ್ವರ ಮಲ್ಪೆ ಅವರ ತಂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತಾನೆ ಇತ್ತು. ಕೊನೆಗೂ ಇವತ್ತು ಲಾರಿ ಸಿಕ್ಕಿದೆ. ಲಾರಿಗೆ ಹಗ್ಗ ಸರಪಳಿ ಇದನ್ನೆಲ್ಲ ಕಟ್ಟಿ ನದಿಯಿಂದ ಮೇಲಕ್ಕೆತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಈಗ ತಂಡ. ಅರ್ಜುನ್ನ ಭಾರತ್ ಬೆಂಜ್ ಲಾರಿ ಆ ಒಂದು ಸಿಸಿ ಕ್ಯಾಮ್ರಾದಲ್ಲಿ ಕೊನೆಯದಾಗಿ ಸೆರೆ ಸಿಕ್ಕಂತಹ ದೃಶ್ಯಗಳು, ಅಂದರೆ ಆ ಟೋಲನ್ನು ಪಾಸ್ ಮಾಡಿ ಹೋಗ್ತಾ ಇದ್ದಂಥ ಒಂದು ದೃಶ್ಯ ಗಮನಿಸ್ಬೋದು. ಅದೇ ಲಾರಿ ಅಲ್ಲಿ ಶಿರೂರು ಬಳಿ ಬಂದಾಗ ಗುಡ್ಡ ಕುಸಿತ ಏನಾಯ್ತಲ್ಲ ಅದರಿಂದಾಗಿ ಕೊಚ್ಕೊಂಡು ಹೋಯಿತು. ನಂತರ ಗಂಗಾವಳಿ ನದಿಯಲ್ಲಿ ಬಿದ್ದಿತ್ತು. ಸೊ ಅದರಲ್ಲಿ ಟಿಂಬರ್ ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಂಥ ಲಾರಿ ಇದು. ಬೆಳಿಗ್ಗೆನೂ ಕೂಡ ನಾವು ಗಮನಿಸ್ತಾ ಇದ್ವಿ, ಆ ಒಂದು ಮರದ ದಿಮ್ಮಿ ಸಿಕ್ಕಿದ್ದು, ಅಂದರೆ ಟಿಂಬರ್, ಅದ ಒಂದು ಅರ್ಜುನ್ ಲಾರಿಯಲ್ಲಿ ಇದ್ದಂಥ ಒಂದು ದಿಮ್ಮಿ.